ಗುಡ್ ಮಾರ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್. ನಾವು ಕಳೆದ ತರಗತಿಗಳಲ್ಲಿ 2 ಅಂಕದ ಪ್ರಶ್ನೆಗಳನ್ನು ನೋಡ್ತಾ ಹೋಗಿದ್ದೀವಿ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಏನು ನೋಡ್ತಾ ಹೋಗೋಣ ಅಂತಂದ್ರೆ 4 ಅಂಕದ ಪ್ರಶ್ನೆಗಳನ್ನು ವಿವರವಾಗಿ ಹೇಳ್ತಾ ಹೋಗ್ತೀನಿ. ನೀವು ಸಹ ಲಕ್ಷ್ಯ ಕೊಟ್ಟು ಕೇಳ್ತಾ ಹೋಗಿ. ಓಕೆ, ನಾವು ಕಳೆದ ತರಗತಿಗಳಲ್ಲಿ ನೋಡಿದ ಹಾಗೆ 2 ಅಂಕದ ಪ್ರಶ್ನೆಗಳು ನಮಗೆ 2 ರಿಂದ 3 ಬರೋದ್ರಿಂದ ನೀವು ಅವುಗಳಿಗೆ ತುಂಬಾ ಫೋಕಸ್ ಮಾಡಿ ಓದಿ ಅಂತ ಹೇಳಿದ್ದೆ ನಾನು. ಹಾಗಾದ್ರೆ ಈ ಒಂದು ವಿಡಿಯೋದಲ್ಲಿ ಮೊದಲನೇ 4 ಅಂಕದ ಪ್ರಶ್ನೆ ಯಾವ್ದೈತಿ ಅಂತಂದಾಗ ಇಟ್ ಮೀನ್ಸ್ ವೆನ್ ವಿ ಆರ್ ಅಬ್ಸರ್ವಿಂಗ್ ದ ಕ್ವಶನ್ ಬ್ಯಾಂಕ್, ದ ಫಸ್ಟ್ 4 ಮಾರ್ಕ್ಸ್ ಕ್ವಶನ್ ಇಸ್ ರೈಟ್ ದ ಡಿಫರೆನ್ಸ್ ಬಿಟ್ವೀನ್ ದ ಟೋಟಲ್ ಯುಟಿಲಿಟಿ ಅಂಡ್ ಮಾರ್ಜಿನಲ್ ಯುಟಿಲಿಟಿ ಅಂತಂದ್ರೆ ಇಲ್ಲಿ 4 ಅಂಕದ ಪ್ರಶ್ನೆ ಯಾವ್ದೈತಿ ಅಂತ ನಾವು ನೋಡಿದಾಗ ಮೊದಲನೇ ಒಂದು ಪ್ರಶ್ನೆ ಯಾವ್ದೈತಿ, ಒಟ್ಟು ತುಷ್ಟಿಗುಣ ಮತ್ತು ಸೀಮಾಂತ ತುಷ್ಟಿಗುಣಗಳ ನಡುವಿನ ವ್ಯತ್ಯಾಸವನ್ನ ತಿಳಿಸಿ ಅಥವಾ ವ್ಯತ್ಯಾಸವನ್ನ ಬರೆಯಿರಿ ಅಂತ ಕೇಳ್ತಾನ. ಓಕೆ, ಇಲ್ಲಿ ನೋಡ್ರಿ 4 ಅಂಕದ ಪ್ರಶ್ನೆ ಆಗಿರೋದ್ರಿಂದ ನೀವು 4 ವ್ಯತ್ಯಾಸಗಳನ್ನ ಬರೆದ್ರೆ ಸಾಕಾಗಿರ್ತದ. ಬಟ್ ನಿಮಗೆ 4ಕ್ಕೆ 4 ಅಂಕಗಳು ಬರೋದ್ರಿಂದ ನಾನು ನಿಮ್ಗೆ ಏನ್ ಹೇಳ್ತೀನಿ, 5 ನೀವು ವ್ಯತ್ಯಾಸಗಳನ್ನ ಬರೆದ್ರೆ ಏನಾಗ್ತದೆ, ಇದು ಸುಲಭವಾಗಿ ನೀವು 4 ಅಂಕಗಳನ್ನ ಪಡೆಯೋದಕ್ಕೆ ಸಾಧ್ಯವಾಗ್ತೈತಿ ಅಂತ ಹೇಳ್ತೀವಿ. ಹಾಗಾಗಿ ಇಲ್ಲಿ ನೀವು ವ್ಯತ್ಯಾಸವನ್ನ ಮೊದಲಿಗೆ ಬರೀಬೇಕಾಗಿತ್ತು ಅಂತಂದ್ರೆ ಒಟ್ಟು ತುಷ್ಟಿಗುಣ ಮತ್ತು ಸೀಮಾಂತ ತುಷ್ಟಿಗುಣಗಳ ಎರಡೂಗಳ ಒಂದು ಅರ್ಥವನ್ನ ಬರೆದು, ಅಂದ್ರೆ ಫಸ್ಟ್ ವಿ ಶುಡ್ ರೈಟ್ ಟು ಡೆಫಿನಿಷನ್ಸ್ ಆಫ್ ಮಾರ್ಜಿನಲ್ ಯುಟಿಲಿಟಿ ಅಂಡ್ ಟೋಟಲ್ ಯುಟಿಲಿಟಿ. ನೀವು ಮೊದಲನೇದಾಗಿ ಏನ್ ಮಾಡಬೇಕು, ಒಟ್ಟು ತುಷ್ಟಿಗುಣ ಅಂದ್ರೆ ಏನು, ಸೀಮಾಂತ ತುಷ್ಟಿಗುಣ ಅಂದ್ರೆ ಏನು ಅನ್ನುಗಳ ಡೆಫಿನೇಷನ್ ಅನ್ನ ಅಂದ್ರೆ ವ್ಯಾಖ್ಯೆಗಳನ್ನ ಬರದೆ ನೀವೇನ್ ಮಾಡ್ರಿ, ಈ ಒಂದು ವ್ಯತ್ಯಾಸಗಳನ್ನ ಪ್ರಾರಂಭ ಮಾಡ್ರಿ ಅಂತ ನಾನು ಇಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಇಲ್ಲಿ ನೋಡ್ರಿ, ಮೊದಲಿಗೆ ನಾವು ಎರಡರದ್ದು ಡೆಫಿನೇಷನ್ ಅನ್ನ ಮತ್ತು ಮೀನಿಂಗ್ ಅನ್ನ ತಿಳ್ಕೊಂಡ್ಬಿಡೋಣ. ಮೊದಲಿಗೆ ನಾನು ನಿಮ್ಗೆ ಮೀನಿಂಗ್ ಹೇಳ್ತೀನಿ, ಆಮೇಲೆ ಅದನ್ನ ಯಾವ ರೀತಿ ನೀವು ಡಿಫರ್ಸ್ ಮಾಡಿ ಬರೀರಿ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ. ಸ್ವಲ್ಪ ಕೇಳ್ತಾ ಹೋಗಿ. ಓಕೆ, ಸೊ ವೆನ್ ವಿ ಆರ್ ಅಬ್ಸರ್ವಿಂಗ್ ದ ಟೋಟಲ್ ಯುಟಿಲಿಟಿ, so we are already know the meaning of utility. Utility mainly represented to the want satisfying capacity of the commodity. ಅಂದ್ರೆ ನಮ್ಗೆ ಈಗಾಗಲೇ ಏನು ಗೊತ್ತಾಗಿದೆ, ತುಷ್ಟಿಗುಣ ಅಂದ್ರೆ ಏನು ಅಂತ ಗೊತ್ತಾಗಿದೆ. ಯಾಕಂತಂದ್ರೆ ತುಷ್ಟಿಗುಣ ಗೊತ್ತಿರದೇ ಇದ್ರೆ ಇದನ್ನು ನಾವು ಕಲಿಯೋದಕ್ಕೆ ಆಗೋದಿಲ್ಲ. ಹಾಗಾಗಿ ಮಾನವನ ಬಯಕೆಗಳನ್ನ ತೃಪ್ತಿಪಡಿಸತಕ್ಕಂತ ಸರಕುಗಳಲ್ಲಿರತಕ್ಕಂತ ಗುಣಕ್ಕನ್ನ ನಾವು ಏನಂತ ಕರಿತೀವಿ, ತುಷ್ಟಿಗುಣ ಅಂತ ಹೇಳ್ತಾ ಇವಿ ಅಂತ ಹೇಳಿದ್ದೆ ನಾನು ನಿಮ್ಗ. ಆ ತುಷ್ಟಿಗುಣದಲ್ಲಿ ನಾವು ಏನ್ ನೋಡ್ತೀವಿ, 2 ರೀತಿಯಾದಂತಹ ತುಷ್ಟಿಗುಣಗಳನ್ನ ನೋಡ್ತೀವಿ. ಒಂದು ಒಟ್ಟು ತುಷ್ಟಿಗುಣ, ಇನ್ನೊಂದು ಸೀಮಾಂತ ತುಷ್ಟಿಗುಣ. ಮೀನ್ಸ್ ವೆನ್ ವಿ ಆರ್ ಅಬ್ಸರ್ವಿಂಗ್ ದ ಯುಟಿಲಿಟಿ, we are observing the 2 levels of utility or 2 types of utility. One is the total utility and another one is marginal utility. So first we know the meaning of total utility. Total utility, it refers to the total satisfaction obtained from the consumption of all possible units of a commodity. Means total utility refers to the total satisfaction obtained from the consumption of all possible units of a commodity ಅಂತ ಹೇಳ್ತೀವಿ. ಆರ್ ಇನ್ನೂ ಒಂದು ಡೆಫಿನೇಷನ್ ಅನ್ನು ನೋಡಿದಾಗ ವೆನ್ ವಿ ಆರ್ ಅಬ್ಸರ್ವಿಂಗ್ ದ ಅನದರ್ ಡೆಫಿನೇಷನ್ ಲೈಕ್ ಅನದರ್ ಡೆಫಿನೇಷನ್, ದ ಅಮೌಂಟ್ ಆಫ್ ದ ಯುಟಿಲಿಟಿ that a consumer gains from consuming a given amount of goods and services over a period is called total utility. The amount of the utility that a consumer gains from consuming a given amount of goods and services over a period is called total utility ಅಂತ ನಾವು ಹೇಳ್ತೀವಿ. So when we are observing the calculation of total utility, the TU means total utility, that is derived to U1 plus U2 plus U3 plus so on up to UN. ಅಂದ್ರೆ ನಾವು ಇಲ್ಲಿ ಯುಟಿಲಿಟಿಯನ್ನ U1 is the one commodity, U2 is the another commodity, U3 is the another commodity, so on up to UN commodities to calculate the sum of total utility. And when we are observing the marginal utility is the change in total utility. Marginal utility is the change in total utility due to the consumption of one additional unit of a commodity. Means marginal utility is the change in total utility due to the consumption of one additional unit of a commodity. Or when we are observing the another definition,
Marginal utility is the additional utility. Marginal utility is the additional utility derived from the consumption of one more unit of the given commodity. It means when we are observing the marginal utility is the additional utility derived from the consumption of one more unit of the given commodity. Okay, so when we are observing the calculation of marginal utility, mu denotes the marginal utility is equal to TUN minus TUN minus 1 ಅಂತ ನಾವು ಹೇಳ್ತೀವಿ. ವಿದ್ಯಾರ್ಥಿಗಳೇ, ನಾವಿಲ್ಲಿ ಮೊದಲಿಗೆ ಮೀನಿಂಗ್ ಅನ್ನು ನೋಡ್ತಾ ಹೋಗೋಣ. ಒಟ್ಟು ತುಷ್ಟುಗುಣ ಮತ್ತು ಸೀಮಾಂತ ತುಷ್ಟುಗುಣ ಅಂದ್ರೆ ಏನು ಅಂತ, ಆಮೇಲೆ ನಿಮ್ಗೆ ಏನಾಗ್ತದ ವಿವರವಾಗಿ ಹೇಗೆ ಅವುಗಳ ಎರಡನ್ನ ವ್ಯತ್ಯಾಸ ಮಾಡಬಹುದು ಅನ್ನುವಂಥದ್ದು ಗೊತ್ತಾಗ್ತೈತಿ ಅಂತ ಇಲ್ಲಿ ಹೇಳ್ತೀನಿ. ಹಾಗಾದ್ರೆ ಒಟ್ಟು ತುಷ್ಟುಗುಣ ಅಂದ್ರೆ ಏನು? ಒಟ್ಟು ತುಷ್ಟುಗುಣ ಅಂದ್ರೆ ಏನು ಅಂತ ಹೇಳ್ತೀವಿ ಅಂತಂದ್ರೆ, ಅನುಭೋಗಿಯು ಒಂದು ನಿರ್ದಿಷ್ಟ ಅವಧಿಯಲ್ಲಿ ನಿರ್ದಿಷ್ಟ ಪ್ರಮಾಣದ ಸರಕು ಸೇವೆಗಳ ಅನುಭೋಗದಿಂದ ಪಡೆಯುವ ತುಷ್ಟುಗುಣಕ್ಕನ್ನ ನಾವೇನಂತ ಕರಿತೀವಿ? ಒಟ್ಟು ತುಷ್ಟುಗುಣ ಅಂತ ಹೇಳ್ತೀವಿ ಅಂತ ಹೇಳ್ತಾನೆ. ಅನುಭೋಗಿಯು ಒಂದು ನಿರ್ದಿಷ್ಟ ಅವಧಿಯಲ್ಲಿ ನಿರ್ದಿಷ್ಟ ಪ್ರಮಾಣದ ಸರಕು ಸೇವೆಗಳ ಅನುಭೋಗದಿಂದ ಪಡೆಯುವ ತುಷ್ಟುಗುಣಕ್ಕನ್ನು ನಾವು ಏನಂತ ಕರಿತೀವಿ? ಒಟ್ಟು ತುಷ್ಟುಗುಣ ಅಂತ ಹೇಳ್ತೀವಿ ಅಂತ ಹೇಳ್ತಾನ. ಹಾಗಾದ್ರೆ ಈ ಒಟ್ಟು ತುಷ್ಟುಗುಣವನ್ನು ನಾವು ಯಾವ ರೀತಿ ನೋಡಬಹುದು ಅಂತಂದ್ರೆ, ಅನುಭೋಗಿಯ ಬಳಿ ಲಭ್ಯವಿರತಕ್ಕಂತಹ ಸರಕು ಸೇವೆಗಳ ಅನುಭೋಗದಿಂದ ಪಡೆಯುವಂತಹ ತುಷ್ಟುಗುಣ ಆಗಿರ್ತೈತಿ ಅಂತ ಹೇಳ್ತೀವಿ. ಹಾಗಾದ್ರೆ ಅನುಭೋಗಿಯ ಬಳಿ ಏನದಾವ ಇಲ್ಲಿ? U1, U2, U3, U4 so on up to UN ಅನ್ನುವಷ್ಟು ಸರಕುಗಳು ಅದಾವ ಅಂತ ಅನ್ಕೊಳ್ಳೋಣ ನಾವು. ಆ ಎಲ್ಲಾ ಸರಕುಗಳನ್ನು ಕೂಡಿಸೋದ್ರಿಂದ ಬರುವಂತದ್ದು ಏನಾಗಿರುತ್ತೆ? ನನಗಿಲ್ಲಿ ಒಟ್ಟು ತುಷ್ಟುಗುಣ ಆಗಿರುತ್ತೆ. ಹಾಗಾಗಿ ಒಟ್ಟು ತುಷ್ಟುಗುಣದ ಸೂತ್ರವನ್ನ ನಾನು ಏನಂತ ಹೇಳ್ತೀನಿ ಅಂತಂದ್ರೆ, TU ಅಂದ್ರೆ ಏನಿಲ್ಲಿ? ಒಟ್ಟು ತುಷ್ಟುಗುಣ is equal to U1 plus U2 plus U3 plus so on up to UN ಅಂತ ಹೇಳ್ತಾ ಹೋಗ್ತೀವಿ ಅಂತ ಹೇಳ್ತೀನಿ. ಇನ್ನು ಎರಡನೇದು ಸೀಮಾಂತ ತುಷ್ಟುಗುಣ. ಹಾಗಾದ್ರೆ ಏನಿದು ಸೀಮಾಂತ ತುಷ್ಟುಗುಣದ ಅರ್ಥ ಅಂತಂದಾಗ ನಾವು ಏನು ಹೇಳ್ತೀವಿ ಅಂತಂದ್ರೆ, ಒಂದು ಸರಕಿನ ಹೆಚ್ಚುವರಿ ಘಟಕದ ಅನುಭೋಗದ ಕಾರಣದಿಂದ ತುಷ್ಟುಗುಣದಲ್ಲಾಗುವ ಬದಲಾವಣೆಯನ್ನು ಸೀಮಾಂತ ತುಷ್ಟುಗುಣ ಎನ್ನುವರು. ಅಂದ್ರೆ ಅನುಭೋಗಿ ಒಂದು ಸರಕಿನ ಹೆಚ್ಚುವರಿ ಘಟಕವನ್ನ ಅನುಭೋಗಿಸಿದಾಗ ಆ ಹೆಚ್ಚುವರಿ ಘಟಕದಿಂದ ಆಗ್ತಕ್ಕಂಥ ತುಷ್ಟುಗುಣದಲ್ಲಿ ಆಗ್ತಕ್ಕಂಥ ಬದಲಾವಣೆಗೆ ನಾವು ಏನಂತ ಕರಿತೀವಿ? ಸೀಮಾಂತ ತುಷ್ಟುಗುಣ. ಅಥವಾ ಇನ್ನೂ ಒಂದು ರೀತಿ ಏನ್ ಹೇಳ್ತೀವಿ ಅಂತಂದ್ರೆ, ಅನುಭೋಗಿಯು ಅನುಭೋಗಿಸಿದ ಹೆಚ್ಚುವರಿ ಘಟಕದಿಂದ ದೊರೆಯುವ ತುಷ್ಟುಗುಣಕ್ಕೆ ನಾವೇನಂತ ಕರೀಬಹುದು? ಸೀಮಾಂತ ತುಷ್ಟುಗುಣ. ಆಗ್ಲೇ ಹೇಳಿದೇವಲ್ಲ, ಅನುಭೋಗಿಯ ಬಳಿ ಏನಿದಾವಿಲ್ಲಿ U1, U2, U3, U4 so on up to UN ಅನ್ನುವಂತಹ ಸರಕುಗಳದಾವ. ಅನುಭೋಗಿ U1 ಸರಕನ್ನ ಅನುಭೋಗಿಸಿದ ನಂತರ U2 ಸರಕನ್ನ, U2 ಅನ್ನ ಅನುಭೋಗಿಸಿದ ನಂತರ U3 ಅನ್ನ ಹೇಗೆ ಹೆಚ್ಚು ಅನುಭವಿಸ್ತಾ ಹೋಗ್ತಾನಲ್ಲ, ಆ ಹೆಚ್ಚು ಸರಕಿನಿಂದ ಅಂದ್ರೆ U2 ದಿಂದ, U3 ದಿಂದ, U4 ದಿಂದ ಅವನಿಗೆ ಎಷ್ಟು ತುಷ್ಟುಗುಣ ಸಿಗ್ತಾ ಇದೆ ಅನ್ನುವಂಥದ್ದನ್ನ ತೋರಿಸುವಂಥದ್ದು ಯಾವ್ದಾಗಿರ್ತೈತಿ? ಸೀಮಾಂತ ತುಷ್ಟುಗುಣ ಆಗಿರ್ತೈತಿ ಅಂತ ನಾವಿಲ್ಲಿ ಹೇಳ್ತೀವಿ. ಇನ್ನ ಅದನ್ನ ನಾವು ಕಂಡುಹಿಡಿಯುವಂತ ಸೂತ್ರ ಏನಾಗಿರ್ತೈತಿ ಅಂತ ಹೇಳ್ತೀವಿ ಅಂತಂದ್ರೆ, mu is equal to TUN minus 1. ಅಂದ್ರೆ ಇಲ್ಲಿ ನಾವು ಸೀಮಾಂತ ತುಷ್ಟುಗುಣವನ್ನ ಈ ಸೂತ್ರದಿಂದ, mu ಅಂದ್ರೆ ಏನಿಲ್ಲಿ ಸೀಮಾಂತ ತುಷ್ಟುಗುಣ, TUN ಅಂದ್ರೆ ಏನು? n ಸರಕುಗಳ ಅನುಭೋಗ ಅಂದ್ರೆ n ಸರಕುಗಳ ಒಟ್ಟು ತುಷ್ಟುಗುಣ ಮತ್ತು n-1 ಅಂದ್ರೆ ಹೆಚ್ಚುವರಿ ಸರಕದಿಂದ ನಾವು ಕಳೆದೇವಿ ಅಂತಂದ್ರೆ ದೊರೆಯುವಂಥದ್ದು ಏನಾಗಿರುತ್ತೆ? ನನಗಿಲ್ಲಿ ಸೀಮಾಂತ ತುಷ್ಟುಗುಣ ಆಗಿರ್ತೈತಿ ಅಂತ ನಾನು ಹೇಳ್ತಾ ಹೋಗ್ತೀನಿ. ಹಾಗಾದ್ರೆ ಇವುಗಳನ್ನ ಹೇಗೆ ನೀವು ವ್ಯತ್ಯಾಸ ಮಾಡ್ತಾ ಹೋಗ್ರಿ ಅನ್ನೋದಕ್ಕೆ ನಾ ಇಲ್ಲಿ ಒಂದು ಸ್ಕ್ರೀನ್ ಶಾಟ್ ಅನ್ನ ನೋಡಿ ಇಟ್ಟಿದ್ದೀನಿ. ಇಲ್ಲಿ ಏನಿದೆ ನಮ್ದು ಸ್ಕ್ರೀನ್ ಶಾಟ್ ಅಂತಂದಾಗ, ಮೊದಲನೇದು ಟೋಟಲ್ ಯುಟಿಲಿಟಿ ಒಂದ್ ಸೈಡ್ ಬರ್ದೀನಿ, ಮಾರ್ಜಿನಲ್ ಯುಟಿಲಿಟಿ ಒಂದ್ ಸೈಡ್ ಬರ್ದೀನಿ. ಅಂದ್ರೆ ನಾವು ಯಾವಾಗ್ಲೂ ಡಿಫರೆನ್ಸ್ ಅನ್ನ ಕೇಳಿದಾಗ 2 ಪಾರ್ಟ್ ಮಾಡಿ ಅದನ್ನ ಡಿಫರ್ ಮಾಡ್ತಾ ಹೋಗ್ರಿ. ಅಂದ್ರೆ ನಿಮ್ಗೆ ಈಸಿಯಾಗಿ ಮಾರ್ಕ್ಸ್ ಬರ್ತೈತಿ ಮತ್ತು ನಿಮ್ಮ ಆನ್ಸರು ಸಹ ಏನಾಗ್ತೈತಿ? ನೀಟಾಗಿ ಕಾಣ್ತೈತಿ ಅಂತ ನಾವಿಲ್ಲಿ ಹೇಳ್ಬಹುದು. ಹಾಗಾದ್ರೆ ಫಸ್ಟ್ ಆನ್ಸರ್ ಅಥವಾ ಫಸ್ಟ್ ಟೋಟಲ್ ಯುಟಿಲಿಟಿದು ಏನೈತಿ ನೋಡ್ರಿ ಅಲ್ಲಿ. It refers to the total satisfaction obtained from the consumption of all possible units of a commodity. It refers to the total satisfaction obtained from the consumption of all possible units of a commodity. First ನೀವು ಡಿಫರೆನ್ಸ್ ಬರಿಬೇಕಾಗಿರೋದೇ ಇದು. ಏನಂತಂದ್ರೆ ಟೋಟಲ್ ಯುಟಿಲಿಟಿ refers to the total satisfaction obtained from the consumption
of all possible units of a commodity ಅಂತ ಹೇಳ್ರಿ. And when we are observing the marginal utility, it is change in total utility. It is change in total utility due to the consumption of one additional unit of a commodity. ಆಗಲೇ ಹೇಳಿದ್ನಲ್ಲ, ಮೊದಲಿಗೆ ನಾವು ಎರಡಕ್ಕರದು ಡೆಫಿನಿಷನ್ ಬರ್ದಾಗಲೇ ಸಹ ನಮಗೆ ಏನು ಒಟ್ಟು ತುಷ್ಟಗುಣ ಅಂದ್ರೆ ಏನು, ಸೀಮಾಂತ ತುಷ್ಟಗುಣ ಅಂದ್ರೆ ಏನು ಅನ್ನುವಂಥದ್ದನ್ನ ತಿಳಿಸಬೇಕು. ನಾನು ನಿಮ್ಗೆ ಬಹಳ ಸಾರಿ ಹೇಳಿನಿ, ಇಲ್ಲಿ ವ್ಯಾಲ್ಯೂಯೇಟರ್ಗೆ ಏನೂ ಗೊತ್ತಿಲ್ಲ ಅಂದ್ರೆ ಒಟ್ಟು ತುಷ್ಟಗುಣ ಮತ್ತು ಸೀಮಾಂತ ತುಷ್ಟಗುಣ ಅಂದ್ರೆ ಏನೂ ಗೊತ್ತಿಲ್ಲ, ನೀವು ಅವನಿಗೆ ಗೊತ್ತು ಮಾಡಾಕತ್ತೀರಿ. ಅಂದ್ರೆ ಒಟ್ಟು ತುಷ್ಟಗುಣ ಅಂದ್ರೆ ಏನು, ಸೀಮಾಂತ ತುಷ್ಟಗುಣ ಅಂದ್ರೆ ಏನು, ಎರಡರ ನಡುವೆ ಏನು ವ್ಯತ್ಯಾಸ ಅದಾವ ಅನ್ನುವಂಥದ್ದನ್ನ ನೀವು ಬರೆದು ಅವನಿಗೆ ತೋರಿಸೋದ್ರಿಂದ ಮೊದಲಿಗೆ ನೀವೇನ್ ಮಾಡಬೇಕು, ಒಟ್ಟು ತುಷ್ಟಗುಣ ಮತ್ತು ಸೀಮಾಂತ ತುಷ್ಟಗುಣಗಳ ಎರಡರ ಒಂದು ಡೆಫಿನಿಷನ್ ಅನ್ನ, ವ್ಯಾಖ್ಯವನ್ನ ಬರದೇ ನೀವೇನ್ ಮಾಡ್ಬೇಕಾಗ್ತದ, ಇದನ್ನ ಸ್ಟಾರ್ಟ್ ಮಾಡ್ಬೇಕಾಗ್ತದ. ಹಾಗಾಗಿ ಎರಡರದ್ದು ಏನ್ ಮಾಡ್ರಿ, ಒಂದೊಂದು ಡೆಫಿನಿಷನ್ ಅನ್ನ ಫಸ್ಟ್ ನೀವು ಬರೀರಿ ಅಂತ ಇಲ್ಲಿ ಹೇಳ್ತೀನಿ. ಹಾಗಾಗಿ ನೋಡ್ರಿ, ಅನುಭೋಗಿಯು ನಿರ್ದಿಷ್ಟ ಅವಧಿಯಲ್ಲಿ ನಿರ್ದಿಷ್ಟ ಪ್ರಮಾಣದ ಸರಕು ಸೇವೆಗಳ ಅನುಭೋಗದಿಂದ ಪಡೆಯುವ ತುಷ್ಟಗುಣವೇ ಒಟ್ಟು ತುಷ್ಟಗುಣ. ಈಗ ನೋಡ್ರಿ, ನಾನು ನಿಮ್ಗ ಹೇಳಿದ್ದೆ ತುಷ್ಟಗುಣ ಅನ್ನುವಂಥದ್ದನ್ನ ಈಗ ಒಂದು ಸರಕನ್ನ ಅನುಭೋಗಿಸಿ 1 ತಾಸು ಬಿಟ್ಟು ಮತ್ತೊಂದನ್ನ 2 ತಾಸು ಬಿಟ್ಟು ಆಗಲ್ಲ. ಇಲ್ಲಿ ಅನುಭೋಗಿ ಏನ್ ಮಾಡ್ಬೇಕು ಆಗ್ತಾ ಹೋಗ್ತೈತಿ, ಯಾವುದೇ ಸಮಯದ ಅಂತರವನ್ನ ಕೊಡದೆ ಸರಕುಗಳನ್ನ ಅನುಭವಿಸ್ತಾ ಹೋಗ್ಬೇಕಾಗ್ತದ. ಅಂದಾಗ ಮಾತ್ರ ನಾವು ಏನ್ ಮಾಡಬಹುದು, ತುಷ್ಟಗುಣವನ್ನ ಕಡಾಖಂಡಿತವಾಗಿ ಲೆಕ್ಕಾಚಾರ ಮಾಡಬಹುದು. ಹಾಗಾಗಿ ಇಲ್ಲಿ ಏನಂತ ಹೇಳ್ತಾನ ಅಂತಂದ್ರೆ, ಅನುಭೋಗಿಯು ನಿರ್ದಿಷ್ಟ ಅವಧಿಯಲ್ಲಿ ನಿರ್ದಿಷ್ಟ ಪ್ರಮಾಣದ ಸರಕುಗಳು, ನಿರ್ದಿಷ್ಟ ಪ್ರಮಾಣದ ಸರಕುಗಳು ಅಂದ್ರೇನು, ಅವನ ಬಳಿ ಎಷ್ಟು ಸರಕುಗಳು ಅದಾವಲ್ಲ ಆ ಸರಕುಗಳೆಲ್ಲವುಗಳ ಅನುಭೋಗದಿಂದ ಪಡೆಯುವಂತಹ ತುಷ್ಟಗುಣಕ್ಕನ್ನು ನಾವು ಏನಂತ ಕರಿತಿರ್ತೀವಿ, ಒಟ್ಟು ತುಷ್ಟಗುಣ ಅಂತ ಹೇಳ್ತಾ ಇರ್ತೀವಿ ಅಂತ ಹೇಳ್ತಾನ. ಇನ್ನು ಸೀಮಾಂತ ತುಷ್ಟಗುಣ ಅಂದ್ರೆ ಏನು, ಅನುಭೋಗಿಯು ಅನುಭೋಗಿಸಿದ ಹೆಚ್ಚುವರಿ ಘಟಕದಿಂದ, ಅನುಭೋಗಿಯು ಅನುಭೋಗಿಸಿದ ಹೆಚ್ಚುವರಿ ಘಟಕದಿಂದ ದೊರೆಯುವ ತುಷ್ಟಗುಣವೇ ಏನಾಗಿರ್ತೈತಿ, ಸೀಮಾಂತ ತುಷ್ಟಗುಣ ಆಗಿರ್ತೈತಿ ಅಂತ ನಾವಿಲ್ಲಿ ಹೇಳ್ತೀವಿ ಅಂತ ಹೇಳ್ತಾನ. ಇನ್ನು ಎರಡನೇದು ನೋಡ್ರಿ, ಎರಡನೇ ಡಿಫ್ರೆನ್ಸ್ ಅನ್ನ ಏನ್ ಹೇಳ್ರಿ ಅಂತ ಹೇಳ್ತೀವಿ ಅಂತಂದ್ರೆ, ಫಾರ್ಮುಲಾ ಆದ್ರೂ ಹೇಳ್ರಿ, ಇಲ್ಲ ಅಂತಂದ್ರೆ ಅದನ್ನ ಇನ್ನೂ ಒಂದು ಡೆಫಿನೇಷನ್ ಆದ್ಮೇಲೆ ಅಥವಾ ಇನ್ನೊಂದು ಡಿಫ್ರೆನ್ಸ್ ಆದ್ಮೇಲೆ ಈಗ ನೀವು ನೆಕ್ಸ್ಟ್ ಫಾರ್ಮುಲಾನೇ ಹೇಳ್ಬಿಡ್ರಿ. ಇಟ್ ಈಸ್ ಎಕ್ಸ್ಪ್ರೆಸ್ಡ್ ಆಸ್, ಅಂದ್ರೆ ಟೋಟಲ್ ಯುಟಿಲಿಟಿ ಇಸ್ ಎಕ್ಸ್ಪ್ರೆಸ್ಡ್ ಆಸ್ TU is equal to U1 plus U2 plus U3 plus so on up to UN ಅಂತ ಬರೀರಲ್ಲಿ. ಅಂದ್ರೆ ನಿಮ್ಗೆ ಎರಡನೇ ಡಿಫ್ರೆನ್ಸ್ ಏನಾಗ್ತದಲ್ಲಿ, ಒಟ್ಟು ತುಷ್ಟಗುಣವನ್ನ ಲೆಕ್ಕಾಚಾರ ಮಾಡುವಂತ ಸೂತ್ರ ಏನೈತಿ, U1 plus U2 plus U3 plus so on up to UN ಅನ್ನೋದು ಗೊತ್ತಾಗ್ತದೆ. It means when we are observing the marginal utility, it can be expressed as MUN is equal to TUN minus TUN minus 1. TUN is the n number of good, it means the n level of utility is good, and n minus 1 is the previous or another consumption of the good ಅಂತ ನಾವಿಲ್ಲಿ ಹೇಳ್ತೀವಿ ಅಂತ ಹೇಳ್ತಾನ. ಇಲ್ಲಿ ನೋಡ್ರಿ, ಮೂರನೇದ್ರಲ್ಲಿ ಹೇಳಿ ನೋಡ್ರಿ, ಒಟ್ಟು ತುಷ್ಟಗುಣವನ್ನ TU is equal to MU1 ಅಂದ್ರೂ ಒಂದೇ, U1 U2 U3 ಅಂದ್ರೂ ಒಂದೇ. ಯಾಕಂದ್ರೆ ಇಲ್ಲಿ ನಾನು ಸೀಮಾಂತ ತುಷ್ಟಗುಣಗಳ ಸಂಕಲನವನ್ನ ತಗೊಂಡೇವಿ, ಅದ್ರ ಬದಲಾಗಿ ನೀವೇನ್ ಹೇಳ್ಬೋದು, U1 plus U2 plus U3 plus so on up to UN ಅಂದ್ರೂ ನಡೀತದ, ಇಲ್ಲ MU1 plus MU2 plus MU3 plus so on up to MUN ಅಂತಂದ್ರೂ ನಡೀತಾ ಹೋಗ್ತದ ಎಂಬ ಸೂತ್ರದಿಂದ ನಾವೇನ್ ಮಾಡ್ತೇವಿ, ಇದನ್ನ ಕಂಡು ಹಿಡಿತೇವಿ ಅಂತ ಹೇಳ್ರಿ. ಇನ್ನು ಸೀಮಾಂತ ತುಷ್ಟಗುಣವನ್ನ ಏನ್ ಮಾಡ್ತೀವಿ ಅಂತ ಹೇಳ್ರಿ ನೋಡೋಣ. ಅಲ್ಲಿ ಸೀಮಾಂತ ತುಷ್ಟಗುಣವನ್ನ MUN ಅಂತಂದ್ರೆ ಏನಿಲ್ಲಿ, ಸೀಮಾಂತ ತುಷ್ಟಗುಣಗಳ n ಸಂಖ್ಯೆಗಳಷ್ಟನ್ನು ನಾವು ನೋಡಿದಾಗ TUN minus 1 ಅನ್ನುವಂತಹ ಸೂತ್ರದಿಂದ ನಾವೇನ್ ಮಾಡ್ತೀವಿ, ಇದನ್ನ ಪ್ರತಿನಿಧಿಸ್ತೀವಿ ಅಂತ ಇಲ್ಲಿ ಹೇಳ್ರಿ, ಅಂದ್ರೆ ಬರೀರಿ. ಇನ್ನು ಮೂರನೇ ಡಿಫರೆನ್ಸ್ ನೋಡ್ರಿ, ಇಟ್ ಇನ್ಕ್ರೀಸ್ ಆಸ್ ಮೋರ್ ಆಫ್ ಎ ಗುಡ್ ಕನ್ಸ್ಯೂಮ್ಡ್. ಇಟ್ ಮೀನ್ಸ್ when we are observing the total utility, it will be increased as more of a good consumed. It means when the consumer consuming the more goods, like a increases of the consumption, consumption level will be increases, the consumption, it means the increases will be high level or it will be increases. It means when the consumer consuming a increases of the commodities, the total utility also increases. And when we are observing the marginal utility, it decreases as more of good consumed. It means when the consumer increases to the consumption, the marginal utility goes on to the decreases. ಅಂದ್ರೆ ನಾವಿಲ್ಲಿ ಇನ್ನೊಂದನ್ನ ನೋಡಿದಾಗ
ಮೂರನೇ ವ್ಯತ್ಯಾಸವನ್ನ ಏನಂತ ಬರೀರಿ ಅಂತಂದ್ರೆ ಅಲ್ಲಿ ಅನುಭೋಗದ ಪ್ರಮಾಣ ಹೆಚ್ಚಾದಂತೆ ಒಟ್ಟು ತುಷ್ಟಿಗುಣ ಹೆಚ್ಚಾಗುತ್ತಾ ಹೋಗುತ್ತದೆ. ಅಂತಂದ್ರೆ ಅನುಭೋಗಿಯು ತನ್ನ ಬಳಿ ಇರತಕ್ಕಂತಹ ಸರಕುಗಳನ್ನ ಹೆಚ್ಚು 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 ಅನುಭವಿಸ್ತಾ ಹೊರಟ್ನು ಅಂತಂದ್ರೆ ಒಟ್ಟು ತುಷ್ಟಿಗುಣವು ಸಹ ಏನಾಗ್ತಾ ಹೋಗ್ತೈತಿ, ಹೆಚ್ಚು 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 ಆಗ್ತಾ ಹೋಗ್ತದೆ. ಎಲ್ಲಿವರೆಗೂ ಒಂದು ಹಂತದವರೆಗೂ ಅದನ್ನು ನೀವು ತಲೆಗಿಟ್ಕೋಬೇಕು. ಬಟ್ ನಾವು ಒಟ್ಟು ತುಷ್ಟಿಗುಣವನ್ನ ಹೇಳಬೇಕಾಗಿತ್ತು ಅಂತಂದ್ರೆ ಅಲ್ಲಿ ಏನಂತ ಹೇಳ್ತೀವಿ ಅಂತಂದ್ರೆ ಅನುಭೋಗದ ಪ್ರಮಾಣ ಹೆಚ್ಚಾದಂತೆ ಒಟ್ಟು ತುಷ್ಟಿಗುಣವು ಸಹ ಏನಾಗ್ತಾ ಹೋಗ್ತದ, ಹೆಚ್ಚಾಗ್ತಾ ಹೋಗ್ತದ. ಇನ್ನ ಅನುಭೋಗದ ಪ್ರಮಾಣ ಹೆಚ್ಚಾದಂತೆ ಸೀಮಾಂತ ತುಷ್ಟಿಗುಣ ಪ್ರಮಾಣ ಏನಾಗ್ತೈತಿ, ಕಡಿಮೆ ಆಗ್ತದ. ಅಂದ್ರೆ ಯಾವಾಗ ಅನುಭೋಗಿ ಒಂದು ಸರಕನ್ನ ಒಂದಾದ ನಂತರ ಒಂದರಂತೆ ಹೆಚ್ಚು 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 ಅನುಭವಿಸ್ತಾ ಹೋಗ್ತಾನಲ್ಲ, ಆ ಹೆಚ್ಚು ಹೆಚ್ಚು ಸರಕುಗಳ ಅನುಭೋಗದಿಂದ ಅಥವಾ ಹೆಚ್ಚುವರಿ ಅನುಭೋಗದಿಂದ ಏನಾಗ್ತಾ ಹೋಗ್ತದ, ತುಷ್ಟಿಗುಣವು ಕಡಿಮೆಯಾಗ್ತಾ ಹೋಗ್ತೈತಿ. ಎಲ್ಲಿ ಸೀಮಾಂತ ತುಷ್ಟಿಗುಣದಲ್ಲಿ ಅಂತ ನಾವು ಹೇಳ್ತೀವಿ. ಇನ್ನು ನೋಡ್ರಿ, ನಾಲ್ಕನೇ ಒಂದು ವ್ಯತ್ಯಾಸವನ್ನು ನೋಡಿದಾಗ ಆಫ್ಟರ್ ಟೋಟಲ್ ಯುಟಿಲಿಟಿ ರೀಚ್ ಮ್ಯಾಕ್ಸಿಮಮ್ ಇಟ್ ಡಸ್ ನಾಟ್ ರೀಚ್ ಫರ್ದರ್ ಇಟ್ ಸ್ಟ್ರೇಟ್ ಫಾಲಿಂಗ್. ಆಫ್ಟರ್ ಟೋಟಲ್ ಯುಟಿಲಿಟಿ ರೀಚ್ maximum it does not reach further it straight falling ಅಂತ ಹೇಳ್ತೀವಿ. ಅಂತಂದ್ರೆ when the consumption level will be increases or a total utility goes on to the maximum, after the certain level it will be decreasing or a falling ಅಂತ ಹೇಳ್ತೀವಿ. ಅಂದ್ರೆ ಸೀಮಾಂತ ಒಟ್ಟು ತುಷ್ಟಿಗುಣವು ಗರಿಷ್ಠವಾದಾಗ, ಗರಿಷ್ಠ ಮಟ್ಟವನ್ನು ತಲುಪಿದ ನಂತರ ಏನಾಗ್ತಾ ಹೋಗ್ತಿರ್ತೈತಿ, ಇಳಿಮುಖವಾಗ್ತಾ ಹೋಗ್ತಿರ್ತೈತಿ ಅಥವಾ ಕೆಳಮುಖವಾಗ್ತಾ ಹೋಗ್ತಿರ್ತೈತಿ ಅಂತ ನಾವು ಹೇಳ್ತೀವಿ. ಅಂಡ್ ನೆಕ್ಸ್ಟ್ ಒನ್, ವೆನ್ ಟೋಟಲ್ ಯುಟಿಲಿಟಿ ಈಸ್ ಮ್ಯಾಕ್ಸಿಮಮ್ ದ ಮಾರ್ಜಿನಲ್ ಯುಟಿಲಿಟಿ ಈಸ್ ಜೀರೋ. ವೆನ್ ಟೋಟಲ್ ಯುಟಿಲಿಟಿ ಈಸ್ ಮ್ಯಾಕ್ಸಿಮಮ್ ದ ಮಾರ್ಜಿನಲ್ ಯುಟಿಲಿಟಿ ಈಸ್ ಜೀರೋ. ವೆನ್ ಟೋಟಲ್ ಯುಟಿಲಿಟಿ ಈಸ್ ಫಾಲಿಂಗ್ ದ ಮಾರ್ಜಿನಲ್ ಯುಟಿಲಿಟಿ ಬಿಕಮ್ negative. It means when we are observing the total utility and marginal utility, when the total utility goes on to the maximum, the marginal utility will be zero, and when the total utility is falling, the marginal utility goes on negative ಅಂತ ಹೇಳ್ತೀವಿ. ಅಂತಂದ್ರೆ ಇಲ್ಲಿ ಏನೂ ಇಲ್ಲ, ನೀವು ನಾಲ್ಕನೇ ವ್ಯತ್ಯಾಸವನ್ನ ಏನಂತ ಹೇಳ್ರಿ ಅಂತ ಹೇಳ್ತೀನಿ. ಅಂತಂದ್ರೆ ಒಟ್ಟು ತುಷ್ಟಿಗುಣವು ಗರಿಷ್ಠ ಪ್ರಮಾಣವನ್ನ ತಲುಪಿ ಆ ನಂತರ ಏನಾಗ್ತೈತಿ, ಇಳಿಮುಖವಾಗುತ್ತಾ ಹೋಗುತ್ತದೆ. ಒಂದು ಒಟ್ಟು ತುಷ್ಟಿಗುಣವನ್ನು ನೋಡಿದಾಗ ಗರಿಷ್ಠ ಮಟ್ಟವನ್ನ ತಲುಪಿ ನಂತರ ಏನಾಗ್ತಾ ಹೋಗ್ತೈತಿ, ಇಳಿಮುಖವಾಗ್ತಾ ಹೋಗ್ತದ. ಆದರೆ ಸೀಮಾಂತ ತುಷ್ಟಿಗುಣ ಏನಾಗ್ತದ, ಒಟ್ಟು ತುಷ್ಟಿಗುಣವು ಗರಿಷ್ಠವಾದಾಗ ಸೀಮಾಂತ ತುಷ್ಟಿಗುಣ ಶೂನ್ಯವಾಗಿರ್ತೈತಿ. ಒಟ್ಟು ತುಷ್ಟಿಗುಣ ಇಳಿಮುಖವಾಗಕತ್ತು ಅಂತಂದ್ರೆ ಸೀಮಾಂತ ತುಷ್ಟಿಗುಣ ಏನಾಗ್ತಾ ಹೋಗ್ತೈತಿ, ಇಲ್ಲಿ ಋಣಾತ್ಮಕವಾಗ್ತಾ ಹೋಗ್ತೈತಿ ಅಂತ ಹೇಳ್ಬಿಡ್ರಿ. ಇನ್ನೂ ಒಂದು ನಾವು ನೋಡಿದಾಗ, ಇನ್ನೂ ಒಂದು ಡಿಫರೆನ್ಸ್ ಅನ್ನ ನೋಡಿದಾಗ, ಐದನೇ ಡಿಫರೆನ್ಸ್ ಏನೈತಿ ಅಂತ ಹೇಳ್ತೀವಿ ಅಂತಂದ್ರೆ ಟೋಟಲ್ ಯುಟಿಲಿಟಿ ಕರ್ವ್ ಇಸ್ ಇನ್ಕ್ರೀಸ್ ಡಿಮಿನಿಜಿಂಗ್ ರೇಟ್. ಟೋಟಲ್ ಯುಟಿಲಿಟಿ ಕರ್ವ್ ಇಸ್ ಇನ್ಕ್ರೀಸಸ್ ಡಿಮಿನಿಜಿಂಗ್ ರೇಟ್ ಅಂತ ಹೇಳ್ತೀವಿ. ಅದನ್ನ ಒಂದು ಡಯಾಗ್ರಾಮ್ ಹಾಕಿ ತೋರಿಸ್ಬಿಡ್ರಲ್ಲಿ. ಇನ್ನು ಮಾರ್ಜಿನಲ್ ಯುಟಿಲಿಟಿ ಕರ್ವ್ ಡಿಮಿನಿಜಿಂಗ್ ಫ್ರಮ್ ದ ಬಿಗಿನಿಂಗ್. Means when we are observing the total utility curve that increase diminishing rate, but the marginal utility curve diminishing from the beginning ಅಂತ ಹೇಳ್ರಿ. ಅಂದ್ರೆ ಒಟ್ಟು ತುಷ್ಟಿಗುಣ ರೇಖೆಯು ಇಳಿಮುಖ ದರದಲ್ಲಿ ಏರಿಕೆಯಾಗುತ್ತಿರುತ್ತದೆ. ಇಳಿಮುಖ ದರದಲ್ಲಿ ಏರಿಕೆಯಾಗುತ್ತಿರುತ್ತದೆ ಅಂದ್ರೆ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಅಲ್ಲಿ ಏರಿಕೆಯಾಗಿ ಆ ನಂತರ ಇಳಿಮುಖವಾಗ್ತೈತಿ ಅನ್ನೋದನ್ನ ಇದು ಹೇಳ್ತದ. ಆದ್ರೆ ಸೀಮಾಂತ ತುಷ್ಟಿಗುಣವು ಏನಾಗ್ತಿರ್ತೈತಿ, ಪ್ರಾರಂಭದಿಂದಲೂ ಇಳಿಮುಖವಾಗ್ತಿರ್ತದ. ಅದು ಏನಾಗಿರ್ತೈತಿ, ಆರಂಭದಿಂದಲೂ ಇಳಿಕೆಯಾಗುತ್ತಿರುವುದನ್ನ ನಾವಿಲ್ಲಿ ನೋಡ್ತಾ ಹೋಗ್ತೀವಿ ಅಂತ ಹೇಳ್ತೀವಿ. ಇದಷ್ಟೇ ಅಲ್ಲ, ನೀವು ಇನ್ನೂ ಸಹ ಇದನ್ನ ಡಿಫರೆನ್ಸ್ ಮಾಡಬಹುದು. ಏನಂತ ಡಿಫರೆನ್ಸ್ ಮಾಡಬಹುದು ಅಂತಂದ್ರೆ ಟೋಟಲ್ ಯುಟಿಲಿಟಿ ರಿಪ್ರೆಸೆಂಟ್ ಯುಟಿಲಿಟಿ ಆಫ್ ಆಲ್ ದ ಯೂನಿಟ್ಸ್ ಆಫ್ ಕನ್ಸ್ಯೂಮ್ಡ್. ಅಂದ್ರೆ ಇಲ್ಲಿ ಒಟ್ಟು ತುಷ್ಟಿಗುಣವನ್ನು ನಾವು ಇನ್ನೂ ಒಂದು ರೀತಿ ಏನ್ ಹೇಳ್ಬೋದು ಅಂತಂದ್ರೆ ಅನುಭೋಗಿ ಎಲ್ಲಾ ಪ್ರಮಾಣದ ಸರಕು ಅಥವಾ ಎಲ್ಲಾ ಸರಕುಗಳ ಅನುಭೋಗದಿಂದ ಸಿಗುತ್ತಿರ್ತೈತಿ ಅಂತ ಹೇಳ್ಬೋದು. ಇನ್ನ ಮಾರ್ಜಿನಲ್ ಯುಟಿಲಿಟಿ ರಿಪ್ರೆಸೆಂಟ್ಸ್ ದ ಯುಟಿಲಿಟಿ ಆಫ್ ಸಿಂಗಲ್ ಯೂನಿಟ್. ಅಂದ್ರೆ ಸೀಮಾಂತ ದೃಷ್ಟಿಕೋನವನ್ನು ನಾವು ಏನು ಹೇಳ್ಬೋದು, ಕೇವಲ ಒಂದೇ ಒಂದು ಸರಕಿನ ಅನುಭೋಗದಿಂದ ಹೇಳ್ಬಹುದು ಅಂತ ನಾವಿಲ್ಲಿ ಹೇಳಬಹುದು ಅಂತ ಹೇಳ್ತಾನ. ಇನ್ನೂ ಒಂದು ನೋಡಿದಾಗ ಇಟ್ ಇನ್ಕ್ರೀಸ್ ಇನ್ ಬಿಗಿನಿಂಗ್ ಅಂಡ್ ಲೇಟರ್ ಡಿಕ್ರೀಸಸ್ ಅಟ್ ದ ಕನ್ಸ್ಯೂಮರ್ ಕನ್ಸ್ಯೂಮ್ ಮೋರ್ ಅಂಡ್ ಮೋರ್ ಯೂನಿಟ್ಸ್. ಇದನ್ನು ಸಹ ನೀವು ಅಂದ್ರೆ ಈ ರೀತಿನೂ ಇನ್ನೂ ಒಂದು ಡಿಫರೆನ್ಸ್ ಅನ್ನ ಬರೀಬಹುದು.
ನಿಮ್ಗೆ ಈಸಿ ಆಗೋ ಸಲುವಾಗಿ ಹೇಳಾಕ್ತೀನಿ. ಇದನ್ನ ಇನ್ನೂ ಒಂದು ರೀತಿ ಹೇಗೆ ಡಿಫರ್ ಮಾಡ್ಬೋದು ಅಂತಂದ್ರೆ, ಇಟ್ ಇನ್ಕ್ರೀಸ್ ಇನ್ ಬಿಗಿನಿಂಗ್ ಅಂಡ್ ಲೇಟರ್ ಡಿಕ್ರೀಸಸ್ ಆಸ್ ದ ಕನ್ಸ್ಯೂಮರ್ ಕನ್ಸ್ಯೂಮ್ಸ್ ಮೋರ್ ಅಂಡ್ ಮೋರ್ ಯೂನಿಟ್ಸ್. ಅಂದ್ರೆ ಅನುಭೋಗದ ಪ್ರಮಾಣ ಹೆಚ್ಚಳವಾಗ್ತಾ ಹೋಗ್ತದ ಅಥವಾ ಹೆಚ್ಚಾದಾಗ ಹೆಚ್ಚು ಹೆಚ್ಚು ಸರಕುಗಳ ಅನುಭೋಗದಿಂದ ಇದು ಏನಾಗ್ತಾ ಹೋಗ್ತದ, ಇಳಿಮುಖವಾಗ್ತಾ ಹೋಗ್ತದ. ಆದ್ರೆ ಸೀಮಾಂತ ತುಷ್ಟಿಗುಣವನ್ನು ನೋಡ್ರಿ, ಇಲ್ಲಿ ಏನ್ ಹೇಳ್ತಾನ ಅಂತಂದ್ರೆ, ಇಟ್ ಡಿಕ್ರೀಸಸ್ ಫ್ರಾಮ್ ದ ಬಿಗಿನಿಂಗ್ ಅಂಡ್ ಬಿಕಮ್ ನೆಗೆಟಿವ್ ಲೇಟರ್. ಅಂತಂದ್ರೆ ಒಟ್ಟು ತುಷ್ಟಿಗುಣ ಏನಾಗ್ತೈತಿ, ಆರಂಭದಲ್ಲಿ ಹೆಚ್ಚಳವಾಗಿ ನಂತರ ಇಳಿಕೆಯಾದರೆ ಸೀಮಾಂತ ತುಷ್ಟಿಗುಣ ಏನಾಗ್ತೈತಿ ಅಂತ ಹೇಳ್ರಿ, ಇಲ್ಲಿ ಇದು ಆರಂಭದಿಂದಲೂ ಇಳಿಕೆಯಾಗಿ ನಂತರ ಏನಾಗ್ತಾ ಹೋಗ್ತೈತಿ, ಋಣಾತ್ಮಕವಾಗುತ್ತಾ ಹೋಗುತ್ತದೆ ಅಂತ ಸಹ ನಾವು ಹೇಳಬಹುದು ಅಂತ ಇಲ್ಲಿ ಹೇಳ್ತಾನ. ಇದನ್ನ ಇನ್ನೂ ಒಂದು ರೀತಿ ನೀವು ಡಿಫರ್ ಮಾಡಬಹುದು. ಏನು ಅಂತಂದ್ರೆ, ಮಾರ್ಜಿನಲ್ ಯುಟಿಲಿಟಿ ಬಿಕಮ್ ನೆಗೆಟಿವ್, ಟೋಟಲ್ ಯುಟಿಲಿಟಿ ಸ್ಟಾರ್ಟ್ಸ್ ಡಿಕ್ರೀಸಿಂಗ್. ಅಂದ್ರೆ ಸೀಮಾಂತ ತುಷ್ಟಿಗುಣವು ಋಣಾತ್ಮಕವಾದಾಗ ಮಾತ್ರ ಒಟ್ಟು ತುಷ್ಟಿಗುಣ ಏನಾಗ್ತಾ ಹೋಗ್ತೈತಿ, ಇಳಿಮುಖವಾಗ್ತಾ ಹೋಗ್ತದ. ಇಲ್ಲಿ ಉಲ್ಟಾ. ಇನ್ನು ನೆಕ್ಸ್ಟ್, ಅಟ್ ಟೋಟಲ್ ಯುಟಿಲಿಟಿ ಸ್ಟಾರ್ಟ್ಸ್ ಡಿಕ್ರೀಸಿಂಗ್, ಮಾರ್ಜಿನಲ್ ಯುಟಿಲಿಟಿ ಬಿಕಮ್ಸ್ ನೆಗೆಟಿವ್. ಅಂದ್ರೆ ಒಟ್ಟು ತುಷ್ಟಿಗುಣವು ಇಳಿಕೆಯಾದಾಗ ಮಾತ್ರ ಏನಾಗ್ತಾ ಹೋಗ್ತೈತಿ, ಸೀಮಾಂತ ತುಷ್ಟಿಗುಣ ಋಣಾತ್ಮಕವಾಗ್ತಾ ಹೋಗ್ತೈತಿ ಅಂತ. ಈ ರೀತಿನೂ ಸಹ ನೀವೇನ್ ಮಾಡ್ಬೋದು, ವ್ಯತ್ಯಾಸವನ್ನ ಮಾಡಬಹುದು. ಇಲ್ಲ ಇನ್ನೂ ಒಂದು ಮಾಡಬಹುದು, ಆಸ್ ಮಾರ್ಜಿನಲ್ ಯುಟಿಲಿಟಿ ರೀಚ್ 0, ಟೋಟಲ್ ಯುಟಿಲಿಟಿ ಇಸ್ ಮ್ಯಾಕ್ಸಿಮಮ್. ಅಂದ್ರೆ ಸೀಮಾಂತ ತುಷ್ಟಿಗುಣವು ಶೂನ್ಯವನ್ನ ತಲುಪಿದಾಗ ಒಟ್ಟು ತುಷ್ಟಿಗುಣ ಏನಾಗಿರ್ತೈತಿ, ಗರಿಷ್ಠವಾಗಿರುತ್ತದೆ ಅಂತಾನೂ ಸಹ ನೀವು ಹೇಳ್ಬೋದು. ಇನ್ನ ಮಾರ್ಜಿನಲ್ ಯುಟಿಲಿಟಿ ಸೈಡ್ ಏನ್ ಹೇಳ್ಬೋದು, ವೆನ್ ಟೋಟಲ್ ಯುಟಿಲಿಟಿ ಈಸ್ ಮ್ಯಾಕ್ಸಿಮಮ್ ದ ಮಾರ್ಜಿನಲ್ ಯುಟಿಲಿಟಿ ರೀಚ್ 0. ಅಂದ್ರೆ ಇದನ್ನೇ ಸ್ವಲ್ಪ ನೀವು ಏನ್ ಮಾಡ್ಬೋದು, ಒಟ್ಟು ತುಷ್ಟಿಗುಣವು ಗರಿಷ್ಠವಾದಾಗ ಸೀಮಾಂತ ತುಷ್ಟಿಗುಣ ಏನಾಗ್ತದ, ಶೂನ್ಯಕ್ಕೆ ತಲುಪ್ತೈತಿ. ಈ ರೀತಿ ಅಂದ್ರೆ ನೀವು ಅದನ್ನ ಡಿಫರ್ಸ್ ಮಾಡಿನೂ ಸಹ ಹೇಳಬಹುದು ಅಂತ ಇಲ್ಲಿ ಹೇಳ್ತಾನ. ನೆಕ್ಸ್ಟ್, ಟೋಟಲ್ ಯುಟಿಲಿಟಿ TU ಅಂದ್ರೆ ಇನ್ನೂ ಒಂದು ರೀತಿ ಏನ್ ಹೇಳ್ಬೋದು ಅಂತಂದ್ರೆ, ಅಟ್ ಮಾರ್ಜಿನಲ್ ಯುಟಿಲಿಟಿ ಈಸ್ ಫಾಲಿಂಗ್. TU ಸೈಡ್ ಬರಿಬೇಕಿದನ್ನ, ಆಸ್ ಮಾರ್ಜಿನಲ್ ಯುಟಿಲಿಟಿ ಈಸ್ ಫಾಲಿಂಗ್ ಅಂಡ್ ಪಾಸಿಟಿವ್ ಟೋಟಲ್ ಯುಟಿಲಿಟಿ ಈಸ್ ಇನ್ಕ್ರೀಸಿಂಗ್ ಅಟ್ ಎ ಡಿಮಿನಿಷಿಂಗ್ ರೇಟ್. ಇದನ್ನ ಆಲ್ರೆಡಿ ನಿಮ್ಗೆ ಹೇಳಿ ನಾನು. ಆಸ್ ಮಾರ್ಜಿನಲ್ ಯುಟಿಲಿಟಿ ಈಸ್ ಫಾಲಿಂಗ್, ಯಾವಾಗ ಸೀಮಾಂತ ತುಷ್ಟಿಗುಣವು ಇಳಿಕೆ ಆಗ್ತಾ ಹೋಗ್ತದಲ್ಲ ಮತ್ತು ಧನಾತ್ಮಕವಾಗಿರ್ತೈತಲ್ಲ, ಟೋಟಲ್ ಯುಟಿಲಿಟಿ ಇನ್ಕ್ರೀಸಸ್ ಅಟ್ ಡಿಮಿನಿಷಿಂಗ್ ರೇಟ್. ಅಂದ್ರೆ ಒಟ್ಟು ತುಷ್ಟಿಗುಣವು ಏನಾಗ್ತಿರ್ತೈತಿ, ಏರಿಕೆ ದರದಲ್ಲಿ ಇಳಿಮುಖವಾಗ್ತಾ ಹೋಗ್ತಿರ್ತದ. ಏರಿಕೆ ದರದಲ್ಲಿ ಇಳಿಮುಖವಾಗ್ತಾ ಹೋಗ್ತಿರ್ತೈತಿ ಅಂತಂದ್ರೆ ಮೊದಲನೇದಲ್ಲಿ ಹೆಚ್ಚಳವಾದಷ್ಟೇ ಎರಡನೇದಲ್ಲಿನೂ ಸಹ ಏನಾಗಿರೋದಿಲ್ಲ, ಹೆಚ್ಚಾಗಿರೋದಿಲ್ಲ, ಅದಕ್ಕಿಂತ ಸ್ವಲ್ಪ ಏನಾಗಿರ್ತೈತಿ, ಕಡಿಮೆ ಆಗಿರ್ತೈತಿ ಅಂತ ಹೇಳುದ್ರ ಸಲುವಾಗಿ ನಾವು ಹಾಗೆ ಏನ್ ಹೇಳ್ತೀವಿ, ಇಳಿಮುಖ ದರದಲ್ಲಿ ಏರಿಕೆ ಆಗ್ತಿರ್ತೈತಿ ಅಂತ ಹೇಳ್ತಿರ್ತೀವಿ ಅಂತ ಹೇಳ್ತಾನ. ನೆಕ್ಸ್ಟ್, ಟೋಟಲ್ ಯುಟಿಲಿಟಿ, ಇದು ಮಾರ್ಜಿನಲ್ ಯುಟಿಲಿಟಿ ಸೈಡ್ ಏನು ಬರೀಬಹುದು ನಾವು, ಆಸ್ ಟೋಟಲ್ ಯುಟಿಲಿಟಿ ಈಸ್ ಇನ್ಕ್ರೀಸಿಂಗ್ ದ ಮಾರ್ಜಿನಲ್ ಯುಟಿಲಿಟಿ ಈಸ್ ಪಾಸಿಟಿವ್. ಅಂದ್ರೆ ಒಟ್ಟು ತುಷ್ಟಿಗುಣವು ಗರಿಷ್ಠವಾದಾಗ ಸೀಮಾಂತ ತುಷ್ಟಿಗುಣ ಏನಾಗಿರ್ತೈತಿ, ಧನಾತ್ಮಕವಾಗಿರುತ್ತದೆ ಅಂತ ನಾವಿಲ್ಲಿ ಹೇಳ್ಬಹುದು. ಓಕೆ. ಇನ್ನೂ ಒಂದು ರೀತಿ ಏನ್ ಹೇಳ್ಬೋದು ಅಂತಂದ್ರೆ, ಟೋಟಲ್ ಯುಟಿಲಿಟಿ ಡಿಪೆಂಡ್ಸ್ ಆನ್ ದ ಕ್ವಾಂಟಿಟಿ ಆಫ್ ದ ಕಮಾಡಿಟಿ ಕನ್ಸ್ಯೂಮ್ಡ್ ಬೈ ದ ಕನ್ಸ್ಯೂಮರ್. ಇಲ್ಲಿ ನಾವು ಟೋಟಲ್ ಯುಟಿಲಿಟಿಯನ್ನ ಇನ್ನೂ ಒಂದು ರೀತಿ ಏನು ಡಿಫರ್ ಮಾಡಬಹುದು ಅಂತಂದ್ರೆ, ಟೋಟಲ್ ಯುಟಿಲಿಟಿ TU ಡಿಪೆಂಡ್ಸ್ ಆನ್ ದ ಕ್ವಾಂಟಿಟಿ ಆಫ್ ದ ಕಮಾಡಿಟಿ ಕನ್ಸ್ಯೂಮ್ಡ್ ಬೈ ದ ಕನ್ಸ್ಯೂಮರ್. ನಾವಿಲ್ಲಿ ಒಟ್ಟು ತುಷ್ಟಿಗುಣವನ್ನ ಅನುಭೋಗಿಯು ಅನುಭೋಗಿಸಿದ ಪ್ರಮಾಣಗಳ ಆಧಾರದ ಮೇಲೆ ಏನ್ ಮಾಡಬಹುದು, ಲೆಕ್ಕಾಚಾರ ಮಾಡ್ತೀವಿ ಅಂತಾನು ಹೇಳಬಹುದು. ಆದರೆ ಸೀಮಾಂತ ತುಷ್ಟಿಗುಣವನ್ನು ನಾವು ಏನಂತ ಹೇಳ್ತೀವಿ ಅಂತ ಹೇಳ್ತಾನ ಅಂದ್ರೆ, ಮಾರ್ಜಿನಲ್ ಯುಟಿಲಿಟಿಯನ್ನ ಆಸ್ ದ ಕ್ವಾಂಟಿಟಿ ಆಫ್ ದ ಕಮಾಡಿಟಿ ಕನ್ಸ್ಯೂಮ್ಡ್ increases by the consumer, its marginal utility increases by the consumer. That means the marginal utility derived from the each successive unit of diminishing. ಅಂತಂದ್ರೆ ಅನುಭೋಗಿಯು ಒಂದು ಸರಕನ್ನ ಹೆಚ್ಚು 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 ಅನುಭವಿಸುತ್ತಾ ಹೋದಂತೆ ಆವಾಗ ಮಾತ್ರ ಏನಾಗ್ತೈತೆ, ಅದು ಇಳಿಮುಖವಾಗ್ತಾ ಹೋಗ್ತೈತಿ ಅಂತ ಸಹ ನಾವಿಲ್ಲಿ ಹೇಳಬಹುದು. ಇದನ್ನೇ ಒಂದು ಎಕ್ಸಾಂಪಲ್ ಸಹ ನೀವು ಕೊಟ್ಟು ಹೇಳಬಹುದು. ಮೋರ್ ಆಫ್ ಕಮೋಡಿಟಿ ಪ್ರೊವೈಡ್ಸ್ more satisfaction of the consumer.
ಟೋಟಲ್ ಯುಟಿಲಿಟಿ ಸೈಡ್ ನೀವು ಈ ರೀತಿನೂ ಡಿಫರ್ಸ್ ಮಾಡ್ಬೋದು. ಏನಂತಂದ್ರೆ ಮೋರ್ ಆಫ್ ಕಮೋಡಿಟಿ ಪ್ರೊವೈಡ್ಸ್ ಮೋರ್ ಸ್ಯಾಟಿಸ್ಫ್ಯಾಕ್ಷನ್ ಟು ದ ಕನ್ಸ್ಯೂಮರ್. ಅಥವಾ ನಾವು ಮಾರ್ಜಿನಲ್ ಯುಟಿಲಿಟಿ ಸೈಡ್ ಏನು ಹೇಳ್ಬೋದು ಅಂತಂದ್ರೆ ಗಿವನ್ ವೆನ್ ದ ಮಾರ್ಜಿನಲ್ ಯುಟಿಲಿಟಿ ಇನ್ಕ್ರೀಸಸ್ ದ ಟೋಟಲ್ ಯುಟಿಲಿಟಿ ಗೋಸ್ ಆನ್ ಟು ದ ಹೈ. ಅಂತಂದ್ರೆ ಸೀಮಾಂತ ತುಷ್ಟಿಗುಣ ಹೆಚ್ಚಳವಾದಂತೆ ಒಟ್ಟು ತುಷ್ಟಿಗುಣ ಏನಾಗಿರ್ತೈತಿ ಗರಿಷ್ಠವಾಗಿರ್ತೈತಿ ಅಂತ ಸಹ ನಾವಿಲ್ಲಿ ಹೇಳಬಹುದು ಅಂತ ಹೇಳ್ತಾನ. ಓಕೆ, ನೀವು ಇದನ್ನ ಎಷ್ಟು ವ್ಯತ್ಯಾಸ ಮಾಡಿದ್ರೂ ಕಡಿಮೆನೇ ಆಗಿರ್ತದ. ಬಟ್ ನೀವಿಲ್ಲಿ ಏನ್ ಮಾಡ್ರಿ, ಅಕ್ಯುರೇಟ್ ಆಗಿರುವಂತ 4 ವ್ಯತ್ಯಾಸಗಳನ್ನ ನಾನು ನಿಮ್ಗೆ ಏನು 5 ವ್ಯತ್ಯಾಸಗಳನ್ನ ಬರ್ತೀನಲ್ಲ ಆ 5 ವ್ಯತ್ಯಾಸಗಳನ್ನ ಬರೆದು ಸ್ವಲ್ಪ ಅದರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ನೀವು ಚೆನ್ನಾಗಿ ಬರೆದ್ರಿ ಅಂತಂದ್ರೆ ನೀವೇನ್ ಮಾಡ್ಬೋದು, ಸುಲಭವಾಗಿ 4 ಅಂಕಗಳನ್ನ ಗಳಿಸಬಹುದು. ಯಾಕಂತಂದ್ರೆ ಇದು ತುಂಬಾನೇ ಸರಳವಾದಂತಹ ಪ್ರಶ್ನೆ ಐತಿ. ಇನ್ನೂ ಒಂದು ಅಂತಂದ್ರೆ ಇಲ್ಲಿವರೆಗೂ ಈ ಪ್ರಶ್ನೆಯನ್ನ ಕೇಳಿಲ್ಲ. ಈ ಸಾರಿ ನಿಮಗೆ ಕೇಳುವಂತ ಚಾನ್ಸಸ್ ತುಂಬಾನೇ ಇರೋದ್ರಿಂದ ಈ ಪ್ರಶ್ನೆಗೆ ಸ್ವಲ್ಪ ಗಮನವನ್ನ ಕೊಟ್ಟು ಹೆಚ್ಚು ಓದಿ ಪ್ರಾಕ್ಟೀಸ್ ಅನ್ನ ಮಾಡಿ ಬರೀರಿ ಅಂತ ನಾ ಇಲ್ಲಿ ಹೇಳ್ತೀನಿ. ಓಕೆ, ಇದರಲ್ಲಿ ಮತ್ತೆ ನಿಮಗೆ ಏನಾದರೂ ಗೊಂದಲಗಳು ಆದ್ರೆ, ಏನಾದರೂ ತಿಳಿಲಿಲ್ಲ ಅಂತಂದ್ರೆ ಅಥವಾ ನಿಮ್ಗೆ ಏನಾದರೂ ಅರ್ಥವಾಗಲಿಲ್ಲ ಅಂತಂದ್ರೆ ನೀವು ನನಗೆ ಏನ್ ಮಾಡ್ರಿ, ಮೆಸೇಜ್ ಮಾಡ್ರಿ. ಇಲ್ಲ ಅಂತಂದ್ರೆ ಫೋನ್ ಮಾಡಿಯೂ ಸಹ ಏನ್ ಮಾಡ್ಬೋದು, ಕೇಳಬಹುದು ಅಂತ ಹೇಳ್ತೀನಿ. ಇನ್ನು ಮುಂದಿನ ತರಗತಿಯಲ್ಲಿ ನಾವು ಏನ್ ಮಾಡೋಣ, ನೆಕ್ಸ್ಟ್ ಇನ್ನೂ ಒಂದು 4 ಮಾರ್ಕ್ಸ್ ಕ್ವಶನ್ ಅನ್ನ ಹೇಳಿ ನಿಮಗೆ ಏನ್ ಮಾಡ್ತಾ ಹೋಗ್ತೀನಿ, ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಅಂತ ಹೇಳ್ತೀನಿ. ಓಕೆ, ಥ್ಯಾಂಕ್ ಯು.